ಒಂದು ಕಡೆ ಬಿಜೆಪಿ ರಾಜೀನಾಮೆ ಕೇಳ್ತಾ ಇದ್ದಾರೆ, 6ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ನೋಡೋಣ, ಅದು ಈಗಾಗಲೇ SIT ನೇಮಿಸಿದ್ದಾರೆ, ಇಂಟರ್ನಲ್ಲು ತನಿಖೆ ಕೂಡ ಆಗ್ತಾಯಿದೆ. ಈಗ ಯಾವುದೇ ಒಂದು ನಾವು ಸ್ಟೆಪ್ ಇಡಬೇಕಾದ್ರೆ ಏನಾದ್ರು ನಮಗೆ ಅವ್ರು ತಪ್ಪು ಮಾಡಿದ್ದು ಗೊತ್ತಾಗಬೇಕು. ಸುಮ್ಮನೆ ಅವ್ರು ಆರೋಪ ಮಾಡಿದಾರಂತ ಕೊಡಲಿಕ್ಕಾಗಲ್ಲ. ಈಗಾಗಲೇ SIT ಮಧ್ಯಂತರ ವರದಿ ಕೊಟ್ಟ ಮ್ಯಾಗೆ CM ಗಮನ ಹರಿಸ್ತಾರೆ. ಸುಮ್ಮನೆ ಯಾರೋ ಆರೋಪ ಮಾಡಿದಂಥ ತಕ್ಷಣ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಸೊ ಅದ್ರಾಗ ಯಾರ್ಯಾರು ಇನ್ವಾಲ್ವ್ಮೆಂಟ್ ಅದಾರ ಇದೆಲ್ಲ ಗೊತ್ತಾಗಬೇಕಲ್ಲ. ಸೊ SIT ರಿಪೋರ್ಟ್ ಬಂದ ಮೇಲೆ CM ಅವರು ಗಮನ ಹರಿಸ್ತಾರೆ ಅದ್ರ ಬಗ್ಗೆ. ಪ್ರಕರಣವನ್ನು ತಪ್ಪಿಸೋಗೋಸ್ಕರನೇ ಇವತ್ತು SIT ರಚನೆ ಆಗಿದೆ. CBI ಕೊಡಬೇಕಾಗಿತ್ತು. CBI ಕೊಡೋಕೆ ಆಲ್ರೆಡಿ ಕೊಟ್ಟಿದ್ದಾರಲ್ಲ ಬ್ಯಾಂಕ್ನವ್ರಿಗೆ, ನಾವೇ ಕೊಡ್ಬೇಕ್ರಿ. ಆಲ್ರೆಡಿ CBI ಬ್ಯಾಂಕ್ನವ್ರು ಕೊಟ್ಟ ಮ್ಯಾಗ ಮುಗಿದೋದ್ರಿ. ಅದನ್ನು ಸೇಮ್ ಅದನ್ನು ತನಿಖೆ ಮಾಡೋರು ಅವ್ರು. ನಾವು ಕೊಟ್ಟರು ಅದೇ ಮಾಡೋರು, ಆಲ್ರೆಡಿ ಕೊಟ್ಟಿದ್ದಾರಲ್ಲ ಬ್ಯಾಂಕ್ನವ್ರು ಕೊಟ್ಟ ಮ್ಯಾಗ ಮುಗಿದೋಯ್ತು. CBI ಕೇಳೋಂಥ ಪ್ರಶ್ನೆ ಬರೋದು. 6ನೇ ತಾರೀಕು ಒಳಗಡೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು, ಇಲ್ಲ ರಾಜ್ಯಾದ್ಯಂತ ಹೋರಾಟ ಆಗುತ್ತೆ. ಅದು CM ಅವ್ರು ಡಿಸಿಷನ್ ತೊಗೋಬೇಕಾದ, ಯಾಕಂದ್ರೆ ನಮ್ಮ ಹಂತಲ್ಲಿ ಬರೋಲ್ಲ. CM ಅವ್ರು ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು, ಅವರೇ ತೆಗೆದು. ಸರ್ಕಾರ ಬಂದು 1 ವರ್ಷ ಆಯಿತು. 1 ವರ್ಷದಲ್ಲೇ ಒಬ್ಬರು ಸಚಿವರು ಇಂಥ ಒಂದು 100 ಕೋಟಿ ಆಗಬೇಕು ಸಿಗಾಕೊಟ್ರೆ ಇನ್ನೂ ಆಗಬೇಕಲ್ಲ, ಇನ್ನೂ ಸಾಬೀತಾಗಬೇಕಲ್ಲ. ಆರೋಪ ಸಾಬೀತಾಗಬೇಕು, ಎಲ್ಲರೂ ಬರಬೇಕದು. ಅದೇ ಹೇಳಿದಿಲ್ಲ, ಏನೋ ಆ್ಯಕ್ಷನ್ ತೊಗೋಬೇಕಾದ್ರೆ ಎಲ್ಲರ ತಪ್ಪು ಅಂತ ಕಂಡು ಬರಬೇಕಲ್ಲ. ಅದಕ್ಕೆ SIT ವರದಿ ಕಾಯ್ದಿದ್ದಾರೆ CM ಅವರು. SIT ಅವ್ರನ್ನ ಮುಂದಿನ ಕ್ರಮ ಕೈಗೊಳ್ತಾರೆ.